ಅಂತರ ರಾಜ್ಯ ಪೊಲೀಸ್ ಅಧಿಕಾರಿಗಳ ಸಮನ್ವಯ ಸಭೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಗಡಿ ಭಾಗಗಳಲ್ಲಿ ವರದಿಯಾದ ಪ್ರಮುಖ ಅಪರಾಧ ಪ್ರಕರಣಗಳ ಮಾಹಿತಿ ಹಾಗೂ ಅಪರಾಧಿಗಳ ಕುರಿತು ವಿಮರ್ಶಿಸುವ ಹಾಗೂ ಪತ್ತೆ ಹಚ್ಚುವಲ್ಲಿ ಮಾಹಿತಿ ವಿನಿಮಯ ಕುರಿತು ಇಂದು ಬೆಳಗಾವಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಮನ್ವಯ ಸಭೆ ನಡೆಸಿದ್ದು, ಸದರಿ ಸಭೆಯಲ್ಲಿ ಬೆಳಗಾವಿ ಉತ್ತರ ವಲಯಕ್ಕೆ ಬರುವ ಬೆಳಗಾವಿ, ಬಾಗಲಕೋಟ್, ವಿಜಾಪುರ, ಗದಗ ಮತ್ತು ಧಾರವಾಡ ಜಿಲ್ಲೆಗಳಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಡಿವೈಎಸ್ಪಿಗಳು, ಗಡಿ ಭಾಗದ ಪೊಲೀಸ್ ನಿರೀಕ್ಷಕರು, ಬೆಳಗಾವಿ ಪೊಲೀಸ್ ಆಯುಕ್ತರು, ಅಧಿಕಾರಿಗಳು, ಗಡಿ ರಾಜ್ಯ ಮಹಾರಾಷ್ಟ್ರದ ಕೊಲ್ಲಾಪುರ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ಶ್ರೀ ರಿತೇಶ್ ಕುಮಾರ್ IPS ಹಾಗೂ ಕೊಲ್ಲಾಪುರ, ಸಾಂಗ್ಲಿ, ಸೊಲ್ಲಾಪುರ, ಸಿಂಧದುರ್ಗ ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಗೋವಾ ರಾಜ್ಯದ ಅಪರಾಧ ವಿಭಾಗದ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಗಡಿ ಭಾಗದ ಡಿವೈಎಸ್ಪಿಗಳು, ಪೊಲೀಸ್ ನಿರೀಕ್ಷಕರು ಅಲ್ಲದೆ ವಿಶೇಷ ಅಪರಾಧ ಘಟಕಗಳ ನಿವೃತ್ತ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಶ್ರೀ BR ರವಿಕಾಂತೇಗೌಡ IPS SP ಬೆಳಗಾವಿ ಸ್ವಾಗತಿಸಿದರು ಹಾಗೂ ಉಮೇಶ್ ಕುಮಾರ್ IPS IGP ಉತ್ತರ ವಲಯ ಬೆಳಗಾವಿ ಇವರು ಸಮನ್ವಯ ಸಭೆಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿ ಇಂತಹ ಸಭೆಯ ಅವಶ್ಯಕತೆ ಬಗ್ಗೆ ತಿಳಿಸಿದರು. ವಾಹನ ಕಳ್ಳರ ಮಾಹಿತಿ, ಸರಗಳ್ಳರ ಮತ್ತು ಸುಲಿಗೆಕಾರರ ಮಾಹಿತಿ, ಚಟುವಟಿಕೆಯುಳ್ಳ ದರೋಡೆ, ಸುಲಿಗೆ, ಲಾಭಕ್ಕಾಗಿ ಕೊಲೆ, ಕನ್ನಾ ಕಳವು ಮುಂತಾದ ವರ್ಗಗಳ ಆರೋಪಿಗಳ ಮಾಹಿತಿ ಪಟ್ಟಿ, ಅಂತಾರಾಜ್ಯ ಸರಾಯಿ, ಡ್ರಗ್ಸ್ ಹಾಗೂ ಅರಣ್ಯ ಸಂಪತ್ತು, ಮರಳು ಮತ್ತು ನೈಸರ್ಗಿಕ ಸಂಪತ್ತು, ಕಳ್ಳ ಸಾಗಾಣಿಕೆದಾರರ ತಂಡಗಳ ಮಾಹಿತಿಯನ್ನು ಪಡೆಯಲು ಎಲ್ಲ ರಾಜ್ಯಗಳ ಪೊಲೀಸ್ अधिकारिಗಳು सभे ನಡೆಸಿದರು. इन्वेस्टिगेशन की टीम जाती है दूसरे स्टेट में, दूसरे डिस्ट्रिक्ट में, तो जहाँ भी थोड़ा सा भी अगर उधर का भी अगर वहाँ से इंटरेस्ट कम दिखता हो तो वहाँ के पुलिस सुपरडेंट जो है उनसे या रेंज आईजी से इमीडिएटली वो टीम मिले और हम इंश्योर करेंगे अपने साथ में उनको लोग देंगे कि उनको 100% कॉपरेशन मिलेगा. हाँ, उसके लिए भी हम लोगों ने कैसे करना है ये चीज हुआ है डिस्कस. इनफैक्ट बहुत एसआई के ऊपर ये हो गया था, थैंक यू सर के एसआई के ऊपर अटैक हो गया, वो लोग चला गए लेकिन कोलैबोरेटिव पुलिस से कुछ नहीं है. अगर आप एक्टिव होते तो मिल जाते. अगर थोड़ा इंफॉर्मेशन मिलेगा, हम लोग उसी चीज पे वर्क कर रहे हैं और 100% रिजल्ट आ जाएगा. जो हम स्ट्रेटजी बनाई है 1-2 महीने में रिजल्ट आ जाएगा उसमें. सर और एक जो मटका है वो कर्नाटक में बैन और जो भी चलता है महाराष्ट्र. अब जैसे कि हमने इन्फॉर्मेशन दे दिया है ना, दे विल कीप वॉच. सिमिलरली उन्होंने जो हमें इन्फॉर्मेशन दिया, हमारा जो कैमरा पास जो गैंग है जो हमारे यहाँ से काम उनके यहाँ करता है और फिर यहाँ पे आके छुपता है, उनका हम लोग वॉच रखेंगे. दिस इज द थिंग व्हाट वी हैव डिवाइस्ड. मतलब कि हम लोग करेंगे और ऐसा करते हैं. बस कभी कभी होता है कि बीच में कुछ हम दूसरे काम में बिजी होते हैं, दूसरे काम में निकल जाते हैं. There are no informers as such. The network of informers, police informers is like. ಬಹಳಷ್ಟು ಗ್ಯಾಂಗ್ ಅದೇ ಇದು ನಾಟ್ ಜಸ್ಟ್ ಲಿಮಿಟೆಡ್ ಟು ಗೋವಾ. ಕೋಲ್ಹಾಪುರ ರೇಂಜ್ ಇಂದ ಕೆಲವು ಡಿಸ್ಟ್ರಿಕ್ಟ್ ಇಂದ, ಪುಣೆಯಿಂದ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಕ್ರೈಮ್ ಮಾಡ್ತಾ ಅವರಿಗೆ ಕ್ರಿಮಿನಲ್ಸ್ ಗಳಿಗೆ ಜ್ಯೂರಿಸ್ಡಿಕ್ಷನ್ ಇಲ್ಲ. ಸೊ ಪ್ರಾಬ್ಲಮ್ ನಮಗೂ ಇರಬಾರ್ದು ಅಂತ ಕಾರಣ ಈ ಮೀಟಿಂಗ್ ಅನ್ನು ಮೇನ್ಲಿ ಉದ್ದೇಶ. ಗೋವಾ ಪೊಲೀಸರು ಮಹಾರಾಷ್ಟ್ರಕ್ಕೆ ಹೋದಾಗ ಯಾವ ತರ ಸಾಕ